ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು ನಮ್ಮ ಉತ್ತರ ಕರ್ನಾಟಕದಾಗ ಮಾಡುವಂಥ ಹಿಟ್ಟಿನ ಪಲ್ಯ ಅಥವಾ ಜುಣಕ ಅಂತ ಕರಿತೇವೆ ನಾವು. ಅಂದರೆ ಬೇಸನ್ ಇರ್ತದಲ್ಲ, ಬಜಿ ಮಿರ್ಚಿ ಮಾಡೋ ಹಿಟ್ಟು, ಕಡಲೆ ಹಿಟ್ಟು, ಹಸಿ ಕಡಲೆ ಹಿಟ್ಟು, ಅದರಲ್ಲೇ ತೆಳ್ಳನ ಜುಣಕ ಮಾಡೋದನ್ನು ತೋರಿಸ್ತೀನಿ. ಜೋಳದ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್. ಬಿಸಿ ಬಿಸಿ ಜೋಳದ ರೊಟ್ಟಿ ಇದು ಜುಣಕ ಇದ್ದು ಬಿಟ್ಟರೆ ಏನೂ ಬೇಡ ನೋಡ್ರಿ, ಅಷ್ಟೊಂದು ಸೂಪರಾಗಿರ್ತತಿ. ಒಂದು ಅರ್ಧ ಬೌಲ್ ಕಡಲೆ ಹಿಟ್ಟು ತೊಗೊಂಡೇನಿ. ಭಾಳ ಈಡಾಗ್ತತಿ ತೆಳ್ಳಗೆ ಜುಣಕ ಮಾಡ್ರೆ, ಅದಕ್ಕೆ ಅರ್ಧ ಬೌಲ್ ತೊಗೊಂಡೇನಿ. ಒಂದು ಪಾತ್ರೆಗೆ ಹಾಕೋತಾನೆ ನೋಡ್ರಿ, ಅದಕ್ಕೆ ನೀರು ಹಾಕಿ ಅದನ್ನ ಚಲೋ ಹೊತ್ನಂಗೆ ಬೀಟ್ ಮಾಡೋಣ, ನೀರೊಳಗೆ ಕೂಡ್ಸೋಣ, ಕಲಿಸಿಡೋಣ. ನಮ್ಮ ಉತ್ತರ ಕರ್ನಾಟಕದಾಗ ಎಲ್ಲರಿಗೂ ಗೊತ್ತಿರ್ತೈತಿ, ಯಾರಿಗೆ ಗೊತ್ತಿರಂಗಿಲ್ಲ. ನಮ್ಮ ಉತ್ತರ ಕರ್ನಾಟಕದ ಅಡುಗೆ ಇಷ್ಟಪಡಂಥರು, ನಾವು ಮಾಡ್ಕೊಂಡು ಉಣಬೇಕು, ನಮಗೆ ಬರೋಂಗಿಲ್ಲ ಅನ್ನೋಂಥರಿಗೆ ಸರಳ ವಿಧಾನದಾಗ ತೋರಿಸೆ. ನೀವು ಹೊಸಬ್ರು ಯಾರಾದರೂ ಕಲಿಯೋರಿದ್ರೆ ಇದನ್ನು ವಿಡಿಯೋ ನೋಡಿ ನೀವು ಮಾಡ್ಕೊಂಡು ಊಟ ಮಾಡಿರಿ. ಪದೇ ಪದೇ ಮಾಡ್ಕೊತೀರಿ, ಅಷ್ಟೊಂದು ಟೇಸ್ಟಿಯಾಗಿ ಬರ್ತೈತಿ. ನೋಡಿರಿ, ಒಂದು ಲೋಟ ನೀರು ಹಾಕಿ ಚಲೋ ಹೊತ್ನಂಗೆ ಬೀಟ್ ಮಾಡಿ ಗಂಟು ಇರಲಾರ್ದಂಗೆ ಕಲಿಸಿ ಸೈಡಿಗೆ ಇಡೋಣ. ಇವಾಗ ಇದನ್ನು ಮಾಡೋಕ್ಕೆ, ಜುಣಕ ಮಾಡೋಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಬೇಕು. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಬೇಕು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮೆಣಸಿನ್ಕಾಯಿ ಹಾಕೋರಿ. ನಮ್ಮ ಮನೆಯೊಳಗೆ ನಾವು ಮೀಡಿಯಮ್ ಖಾರ ತಿಂತೇವೆ, ಒಂದು 6 ಹಾಕ್ಕೊಂಡೇನೆ 5-6. ನಿಮಗೆ ಖಾರ ಉಪ್ಪು ನಿಮ್ಮ ರುಚಿಗೆ ತಕ್ಕಂಗೆ ಹಾಕೋರಿ. ಒಂದು ಅರ್ಧ ಸ್ಪೂನ್ ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಅರ್ಧ ಸ್ಪೂನ್ ಜೀರಿಗೆ, ಕರಿಬೇ, ಫ್ರೆಶನ್ನು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಳತ್ತಾನೆ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಒಂದು ತಟಗೆ ಉಪ್ಪು, ಹಸಿಮೆಣ್ಸಿನ್ಕಾಯಿ ನುರಿಯಾಕ ಸಣ್ಣಗಾಕ ಒಂದೆರಡು ಹಳಕ್ಕೆ ಉಪ್ಪು ಹಾಕ್ಕೊಂಡು ಚಲೋ ಹೊತ್ನಂಗೆ ಇದನ್ನ ಕುಟ್ಟಿಬಿಡಣ್ರಿ. ತಡ ಇಲ್ದ ಸಣ್ಣಕ್ಕತಿ ನೋಡಿರಿ. ಈ ಖಾರ ಕುಟ್ಟ ಕಲ್ಲಾಗ ಕುಟ್ಕೊಂಬಿಡೋಣ ಫ್ರೆಶ್ ಅಂದು ಹಸಿಮೆಣ್ಸಿನ್ಕಾಯಿ ಪೇಸ್ಟ್. ಇದು ಬೇಕೇ ಬೇಕು ಈ ಹಿಟ್ಟಿನ ಪಲ್ಯಕ್ಕೆ. ಒಣ ಖಾರ ಹಾಕಕ್ಕೆ ಬರಲ್ಲ, ರುಚಿನೂ ಆಗಲ್ಲ. ಹಸಿಮೆಣ್ಸಿನ್ಕಾಯಿ ಪೇಸ್ಟೇ ಹಾಕಬೇಕು. ಇದನ್ನ ಚಲೋ ನಂಗೆ ಕುಟ್ಟಿ ಸಣ್ಣ ಮಾಡ್ಕೊಳ್ಳೋಣ. ನೋಡಿರಿ, ಈ ಥರ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಈಗ ಒಗ್ಗರಣೆ ಹಾಕೋಣ ಬರ್ರಿ. ಒಂದು ಪಾತ್ರೆ ಇಟ್ಟು 1-2 ಸ್ಪೂನು ಎಣ್ಣೆ ಹಾಕೋಣ. ದೊಡ್ಡ ಸ್ಪೂನ್ಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು. ಎಣ್ಣೆ ಕಾದಿಂದ ಸಾಸಿವೆ ಹಾಕೋಣ, ಜೀರಿಗೆ ಹಾಕೋಣ. ಸಾಸಿವೆ ಚಟಪಟ ಅನ್ನಲಿ, ಜೀರಿಗೆ ಫ್ರೈ ಆಗಲಿ. ಎರಡು ಮೀಡಿಯಮ್ ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡೇನಿ. ಹುಣಸೆ ಹಣ್ಣಿನ ರಸ ಇಟ್ಕೊಂಡೇನಿ. ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ರಸ ಬೇಕು. ನೋಡಿರಿ, ಸಾಸಿವೆ ಜೀರಿಗೆ ಫ್ರೈ ಆಗಲಿ. ಕರಿಬೇ, 1-2 ಕಡ್ಡಿ ಕರಿಬೇ, 2 ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದು ಹಾಕ್ಕೊಳ್ಳೋಣ. ಇದು ಹಸಿ ವಾಸನೆ ಹೋಗಬೇಕು, ಚೆಂದಾಗಿ ಎಣ್ಣೆಯೊಳಗೆ ಫ್ರೈ ಆಗಬೇಕು. ಈಗ ನೋಡಿರಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಕೂಡ ಈ ಒಗ್ಗರಣೆಯೊಳಗೆ ಹಸಿದಾಗಿ ಜಜ್ಜಿರ್ತೇವಲ್ಲ, ಇದು ಫ್ರೈ ಆಗಬೇಕು. ಎಲ್ಲ ಹಸಿ ಸ್ಮೆಲ್ ಹೋಗಬೇಕು, ಚೆಂದ ಫ್ರೈ ಆಗಬೇಕು. ಕೊಬ್ಬರಿ ಕಡ್ಡಿ ಮಾಡಿ ತೋರಿಸ್ರಿ ಅಂತ ಕೇಳ್ಯಾರ ಒಬ್ಬರು ವಿವರ. ಮಾಡಿ ತೋರಿಸ್ತೀನಿ. ಸ್ವಲ್ಪ ಲೇಟ್ ಆಗ್ತತಿ, ಒಂದು ವಾರದಾಗ ತೋರಿಸ್ತಾನಂತ.
ಈಗ ನೋಡಿರಿ ಹುಣಸೆ ರಸ ಹಾಕೋಣ. ಹುಣಸೆ ರಸನೂ ಚಲೋ ಕುದಿಬೇಕಿದು. ಹುಳಿಗೆ ತಕ್ಕಷ್ಟು ಬೆಲ್ಲ ಹಾಕಬೇಕು. ಆಮೇಲೆ ಇನ್ನೊಂದು ಲೋಟ ನೀರು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಅರಿಶಿನ, ಮಸಾಲೆ ಪುಡಿ ಒಂದು ಅರ್ಧ ಸ್ಪೂನ್ ಮನೆಯೊಳಗೆ ಮಾಡಿದಂಥ ಸಾಂಬಾರು ಪೌಡ್ರು ಇಷ್ಟಾದ್ರೆ ಸಾಕು. ಚಲೋತ್ನಂಗೆ ಮಿಕ್ಸ್ ಮಾಡಿ ಕುದಿ ಬರಬೇಕಿದು. ಚಲೋತ್ನಂಗೆ ಕುದಿ ನೋಡಿರಿ, ಈ ಥರ ಕುದಿ ಬರಬೇಕು. ಇವಾಗ ಉರಿ ಸಣ್ಣ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕೀನಿ. ಉರಿ ಸಣ್ಣ ಮಾಡಿಕೊಂಡು ಈ ಕಲಸಿಟ್ಟಂಥ ಹಿಟ್ಟನ್ನು ಒಂದು ಕೈಲೇ ಹಾಕಿ ಒಂದು ಕೈಲೇ ಗರ 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 ಅಂತ ತಿರುಗಿಸ್ಬೇಕು. ಗಂಟಾಗಂಗಿಲ್ಲ, ಹೆದರಬಾರ್ದು. ಯಾಕಂದ್ರೆ ಆಗಲೇ ಹಿಟ್ಟು ಕಲಸಿಟ್ಕೊಂಡ್ಬಿಟ್ಟೇವಿ, ಗಂಟಾಗೋ ಚಾನ್ಸ್ ಇಲ್ಲ. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ. ನಿಮ್ಮ ಸಪೋರ್ಟು ಹೆಲ್ಪು ನನ್ನ ಚಾನಲಿಗೆ ಬೇಕು. ಹೊಸ ಹೊಸ ರೆಸಿಪಿ ಮಾಡೋಕ್ಕೆ ನನಗೆ ಸ್ಫೂರ್ತಿ ಸಿಗ್ತದೆ ಅಂತ ಹೇಳ್ತೀನಿ. ನೋಡಿರಿ, ಈ ಥರ ಕುದಿಯೋ ಹೊತ್ತಿನಾಗ ಕಲಸಿಟ್ಕೊಂಡಂಥ ಹಿಟ್ಟನ್ನು ಹಾಕಿ ಗರ 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 ತಿರುಗಿಸ್ಬಿಟ್ರೆ ರೆಡಿ ಆಯ್ತು ನೋಡಿರಿ ನಮ್ಮ ಜುಣಕ. ಭಾಳ ದಪ್ಪ ಇರಬಾರ್ದು, ಭಾಳ ತೆಳ್ಳಗಿರಬಾರ್ದು, ಒಂದು ಲೆವೆಲ್ನಾಗ ಇರಬೇಕು. ಇದಕ್ಕಿನ್ನೂ ಸ್ವಲ್ಪ ಬಿಸಿ ನೀರು ಹಾಕ್ತೇನೆ ನಾನು. ತಣ್ಣೀರು ಹಾಕಬಾರ್ದು, ಬಿಸಿ ನೀರನ್ನು ಹಾಕಿ ಒಂದು ಲೆವೆಲ್ಗೆ ಸರಿ ಮಾಡ್ಕೋತೇನೆ ನೋಡಿರಿ. ಕುದ್ದಿಂದಿದು ಮತ್ತೆ ಗಟ್ಟಿ ಆಗ್ತತಿ. ಮೊದಲ ತೆಳ್ಳಗಿರಬೇಕು, ಕುದ್ದಿಂದ ಗಟ್ಟಿ ಆಗ್ತತಿದು ನೋಡಿರಿ. ಈ ಒಂದು ಹದಕ್ಕೆ ಮಾಡ್ಕೋಬೇಕು ಜುಣಕ. ಇದಕ್ಕೆ ರೊಟ್ಟಿ ಬಿಟ್ಟರೆ ಏನೂ ಕಾಂಬಿನೇಷನ್ ಇಲ್ಲರಿ, ನಡಿತತಿ. ಆದ್ರೆ ಸೂಪರ್ ಕಾಂಬಿನೇಷನ್ ಅಂದರೆ ಬಿಸಿ ಬಿಸಿ ಜೋಳದ ರೊಟ್ಟಿ ಬಿಸಿ ಅನ್ನಕ್ಕೆ ಹೇಳಿ ಮಾಡಿಸ್ತಂಥ ಒಂದು ರೆಸಿಪಿ. ಒಂದು ಸಲ ಟ್ರೈ ಮಾಡಿರಿ. ಇದ್ರ ಜೊತೆಗೆ ನಾನು ಬಿಸಿ ಬಿಸಿ ಜೋಳದ ರೊಟ್ಟಿನ ಮಾಡ್ಕೊಂಡೇನಿ. ಇಲ್ಲಿ ಒಂದೇ ಒಂದು ರೊಟ್ಟಿ ಬೇಯಿಸಿ ತೋರಿಸ್ತೇನೆ ನಿಮ್ಗೆ. ಎಷ್ಟು ಚಂದ ಉಬ್ಬಿ ಬರ್ತದೆ ನೋಡಿರಿ ಇದು ರೊಟ್ಟಿ. 2 ರೊಟ್ಟಿ ತಿನ್ನೋರು 4 ರೊಟ್ಟಿ ತಿಂತಾರೆ ನೋಡಿರಿ, ಅಷ್ಟೊಂದು ಟೇಸ್ಟಿಯಾಗಿ ಬಂದಿರ್ತೈತಿ ಇದು ಜುಣಕ. ನಮ್ಮ ಉತ್ತರ ಕರ್ನಾಟಕದಾಗ ಪ್ರತಿಯೊಬ್ಬರ ಮನೆಗೂ ಸ್ಪೆಷಲ್ ರೀ ಇದು. ಎಲ್ಲರೂ ಇಷ್ಟಪಡುವಂಥ ಒಂದು ರೆಸಿಪಿ. ಹಾಕಿ ಸ್ವಲ್ಪ ಹೊತ್ತಿಗೆ ನೀರು ಹಚ್ಚಬೇಕು. ನೀರು ಹಚ್ಚಿಂದ ತಿರುಗಿಸಿ ಹಾಕಬೇಕು. ಚೆಂದಾಗಿ 2 ಕಡೆ ಬೇಯಿಸ್ಬೇಕು. ಒಂದು ಕಾಟನ್ ಬಟ್ಟೆ ತೊಗೊಂಡು ಹಿಂಗೆ ಫ್ರೆಶ್ ಮಾಡಿ ಬೇಯಿಸ್ಬೇಕು. ಈ ರೊಟ್ಟಿ ನೋಡ್ರಿ, ಈಗ ತಿರುಗಿಸಿ ಹಾಕಿದ ತಕ್ಷಣ ಹೆಂಗೆ ಉಬ್ಬುತ್ತತಿ. ಸೂಪರಾಗಿ ಉಬ್ಬಿ ಬಂದಂಥ ಜೋಳದ ರೊಟ್ಟಿ. ಈಗೊಂದು ನಿಮಗೆ ರೊಟ್ಟಿ ತಾಲಿ ಮಾಡಿ ತೋರಿಸ್ತೇನೆ. ನಿಮ್ಗೆ ತಾಲಿ ರೆಡಿ ಮಾಡಿ ತೋರಿಸ್ತೇನೆ ಇವತ್ತಿಂದು. ನಮ್ಮ ರೊಟ್ಟಿ ಊಟ ಹೆಂಗಿರ್ತತಿ ಅಂತ ನಿಮ್ಗೆ ರೆಡಿ ಮಾಡಿ ತೋರಿಸ್ತೇನೆ ಈಗ. ನೋಡಿರಿ ರೊಟ್ಟಿ ನೋಡಿರಿ ಹೆಂಗೆ ಉಬ್ಬೈತೆ, ಪುರಿ ಉಬ್ಬದಂಗೆ ಉಬ್ಬೈತೆ ನೋಡಿರಿ. ಸ್ಮೂತಾಗಿ ಬರ್ತತಿ ರೊಟ್ಟಿ. ಈ ರೊಟ್ಟಿ ಬುಟ್ಟಿಯೊಳಗೆ ಹಾಕಿಡ್ಬೇಕು. ಈಗ ನೋಡಿರಿ ಈ ರೊಟ್ಟಿ ತಾಲಿ ತೋರ್ಸೇನೆ ನಿಮ್ಗೆ. ಇದು ನೋಡಿರಿ ನೆಲ್ಲಿಕಾಯಿ ಉಪ್ಪಿನಕಾಯಿ. ಇದು ನಿಮಗೆ ವಿಡಿಯೋ ಹಾಕೇನಿ. ನೆಲ್ಲಿಕಾಯಿ ಉಪ್ಪಿನಕಾಯಿ ಒಳ್ಳೆ ಕಳ್ತೈತಿ, ಟೇಸ್ಟ್ ಆಗೈತಿ. ಪುಂಡಿ ಸೊಪ್ಪಿನ ಪಲ್ಯ, ಕೆಂಪು ಖಾರ, ಕೆಂಪು ಹಿಂಡಿ, ಶೇಂಗಾ ಚಟ್ನಿ, ಆಮೇಲೆ ಜುಣಕ, ಮೊಸರು, ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ ಈರುಳ್ಳಿ, ಮೂಲಂಗಿ, ಫ್ರೆಶ್ ಮೆಂತ್ಯ ಸೊಪ್ಪು. ಇಷ್ಟೆಲ್ಲ ರೊಟ್ಟಿ ಊಟಕ್ಕೆ ಇರ್ತದೆ ನೋಡಿರಿ. ಉತ್ತರ ಕರ್ನಾಟಕದಾಗ ಪ್ರತಿದಿನವೂ ಈ ಥರ ಇರ್ತೈತಿ ರೊಟ್ಟಿ. ನೋಡಿರಿ ಎಷ್ಟು ಮಾಡಿಸ್ತೀರಿ ನೀವು. ಸ್ಮೂತಾಗಿ ಬಂದೈತಿ, ಹೂವದಂಗೆ ಆಗೈತಿ. ನಮ್ಮ ಉತ್ತರ ಕರ್ನಾಟಕದಾಗ ಪ್ರತಿದಿನವೂ ಇವೆಲ್ಲ ಪದಾರ್ಥಗಳನ್ನು ಇರ್ತಾವೆ ನೋಡಿರಿ. ಪಲ್ಯಗಳು ಅಷ್ಟೇ ಚೇಂಜ್ ಆಕಾವು. ಮೊಸರು, ಚಟ್ನಿ, ಉಪ್ಪಿನಕಾಯಿ, ಈ ಮೂಲಂಗಿ, ಸೌತೆಕಾಯಿ, ಈರುಳ್ಳಿ, ಸೊಪ್ಪು ಎಲ್ಲ ಇರ್ತೈತಿ. ಪಲ್ಯ ಮಾತ್ರ ಚೇಂಜ್ ಆಗ್ತಾವೆ ಅಷ್ಟೇ. ಪ್ರತಿದಿನ ಇದೇ ಥರ ರೊಟ್ಟಿ ಊಟ ನೋಡಿರಿ. ಇಲ್ಲಿಗೆ